ಯಾಕೆ ಕಂದ, ಯಾಕಮ್ಮ ನೀನು ಹಾಲು ಕುಡಿತಾ ಇಲ್ಲ? ನೋಡು, ನಿನಗೆ ತೃಪ್ತಿ ಆಗೋಷ್ಟು ಹಾಲನ್ನ ಈಗಲೇ ಕುಡಿದ್ಬಿಡು. ಯಾಕೆ ಅಂದರೆ ಮುಂದೆ ನಿನಗೆ ಇಂಥ ಅವಕಾಶ ಸಿಗೋದಿಲ್ಲ. ಆಕಮ್ಮ. ದೈವ ಸ್ವರೂಪನಾದ ನಮ್ಮ ಪ್ರಭು ರಾಮಚಂದ್ರನ ಪ್ರಜೆಗಳಿಗೆ ಮುಂದೆ ಜನನ ಮರಣಗಳಿರುವುದಿಲ್ಲ. ಜನನವೇ ಇಲ್ಲವೆಂದರೆ ಮತ್ತೆ ತಾಯಿಯ ಹಾಲು ಕುಡಿಯಲು ಹೇಗೆ ಸಾಧ್ಯ ಹೇಳು? ಹಾಗಾಗಿ ನೀನು ಈಗಲೇ ತೃಪ್ತಿಯಾದಷ್ಟು ಹಾಲನ್ನು ಕುಡಿದು ಬಿಡು. ಆಕೆ ಬಂಗಾರ. ಆಹಾ, ಎಂಥ ಮಾತು! ಈ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗಲೂ ನಮ್ಮ ಪ್ರಭು ರಾಮನ ಮಹಿಮೆಯನ್ನೇ ಕೊಂಡಾಡುತ್ತಿದ್ದಾಳೆ. ನಿನ್ನ ಮಾತುಗಳು ಪ್ರಿಯ, ನೀವು ರಾಮನಂತೆಯೇ ಸುಂದರ. ನಮ್ಮ ಪ್ರಭು ಶ್ರೀರಾಮನ ಕಣ್ಣುಗಳಂತೆಯೇ ನಿಮ್ಮ ಕಣ್ಣುಗಳು. ಪ್ರಿಯೆ, ನೀನು ನನ್ನನ್ನು ಆ ಪುರುಷೋತ್ತಮನಾದ ಶ್ರೀರಾಮಚಂದ್ರನಿಗೆ ಹೋಲಿಸುತ್ತಿರುವೆ. ಹೌದು ಪ್ರಿಯ, ನೀವೇ ತಾನೇ ನನ್ನ ಪಾಲಿನ ಶ್ರೀರಾಮಚಂದ್ರ. ಪ್ರಿಯೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಸಂತೋಷವಾಗುತ್ತಿದೆ. ಆದರೆ ಆ ಮಹಾಮಹಿಮನಾದ ಶ್ರೀರಾಮಚಂದ್ರನಲ್ಲಿ ನಾನೆಲ್ಲಿ? ಆಕಾಶವೆಲ್ಲಿ, ಭೂಮಿಯಲ್ಲಿ, ಪರ್ವತವೆಲ್ಲಿ, ಸಣ್ಣ ಕಲ್ಲಿನ ತುಂಡೆಲ್ಲಿ? ರಾಮನು ರಾಮನೇ. ನಾವು ಆ ಮಹಾತ್ಮ ಶ್ರೀರಾಮಚಂದ್ರನ ಪ್ರಜೆಗಳಾಗಿದ್ದೇವೆ ಅಲ್ಲ, ಅದೇ ನಮ್ಮ ಭಾಗ್ಯ. ಹೌದು ಪ್ರಿಯ, ನಿನ್ನ ಮಾತು ಸತ್ಯ. ಸರಸದ ಉಲ್ಲಾಸದಲ್ಲಿರುವಾಗಲೂ ಈ ತರುಣ ದಂಪತಿಗಳು ರಾಮಚಂದ್ರ ಪ್ರಭುವಿನ ಗುಣಗಾನ ಮಾಡುತ್ತಿದ್ದಾರಲ್ಲ. ದೇವತೆಗಳೇ, ಹೀಗೆ ರಾಮಚಂದ್ರ ಪ್ರತಿಯೊಬ್ಬ ಪ್ರಜೆಗಳ ಹೃದಯಾಂತರಾಳದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ. ಅವರ ಪಾಲಿಗೆ ಅವನೇ ದೈವ. ಆದರೆ ಅವತಾರಿಯಾದರೂ ರಾಮಚಂದ್ರ ಸಾಮಾನ್ಯ ಮಾನವನಂತೆ ಕಷ್ಟ ಸುಖಗಳಿಗೆ ತೆರೆದುಕೊಂಡಿದ್ದ. ಮಹಾಮಹಿಮನಾದರೂ ತನಗಿನ್ನೂ ಸಂತಾನ ಪ್ರಾಪ್ತಿಯಾಗಲಿಲ್ಲವೆಂದು ಪರಿತಪಿಸಿದ. ಲಾಲಿ 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 ಶ್ರೀರಾಮ ಲಾಲಿ 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 ಶ್ರೀರಾಮ ಲಾಲಿ ಲಾಲಿ ಕೌಸಲ್ಯ ತನಯ ಶ್ರೀರಾಮ ಲಾಲಿ ಲಾಲಿ ಕೌಸಲ್ಯ ತನಯ ಶ್ರೀರಾಮ ಲಾಲಿ ಲಾಲಿ ವಿಶ್ವಾಮಿತ್ರ ಪ್ರಿಯ ಶಿಷ್ಯ ಲಾಲಿ ಲಾಲಿ ಶ್ರೀರಾಮ ಲಾಲಿ ವಿಶ್ವಾಮಿತ್ರ ಪ್ರಿಯ ಶಿಷ್ಯ ಲಾಲಿ ತಾಟಕಿ ಮರ್ದನ ಶ್ರೀರಾಮ ಲಾಲಿ
ಏಕೆ ಮಗು, ಏಕೆ ನೀನು ನಿದ್ರಿಸುತ್ತಿಲ್ಲ? ನಿನಗೆ ನಿದ್ರೆ ಬರುತ್ತಿಲ್ಲವೇ? ಅಥವಾ ಏನನ್ನಾದರೂ ಕಂಡು ಭಯಗೊಂಡೆಯಾ? ಅದು ಹೇಗೆ ಸಾಧ್ಯ? ಮಕ್ಕಳನ್ನು ಹೆದರಿಸುವ ರಾಕ್ಷಸರನ್ನೆಲ್ಲ ನಮ್ಮ ಪ್ರಭು ರಾಮಚಂದ್ರ ಆಗಲೇ ನಾಶ ಮಾಡಿಬಿಟ್ಟನಲ್ಲ. ಕಂದ, ನಮ್ಮನ್ನು ಎದುರಿಸುವವರು ಬೇರೆ ಯಾರೂ ಇಲ್ಲ. ನೀನು ಮಲಗು, ಮಲಗಿ ನಿದ್ರಿಸು. ಯಾಕಮ್ಮ, ಯಾಕೆ ಅಳುತ್ತಿರುವೆ? ಮಲಗು. ಎಲ್ಲರಿಗೂ ಏನು ಬೇಕು ಎಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತು. ಆದರೆ ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು. ಪ್ರಿಯೆ, ನೀನು ಆಗಲೇ ನನ್ನನ್ನು ಶ್ರೀರಾಮಚಂದ್ರನಿಗೆ ಹೋಲಿಸಿದ್ದೆ ಅಲ್ಲವೇ? ಹೌದು, ನೀವು ನಾನಿಲ್ಲಿ ಅವನಿಲ್ಲಿ ಎಂದಿರಿ. ಆದರೆ ಅವನು ಪರ್ವತ, ನಾನು ಸಣ್ಣ ಕಲ್ಲು ಎಂದಿರಿ. ಆದರೆ ನಾನು ನೀವೇ ನನ್ನ ಪಾಲಿನ ಶ್ರೀರಾಮ ಎಂದೆ. ಹೌದು ಪ್ರಿಯೆ, ಪ್ರಿಯೆ, ಆದರೆ ನೀನು ನನ್ನನ್ನು ಒಂದು ವಿಚಾರದಲ್ಲಿ ಮಾತ್ರ ರಾಮಚಂದ್ರ ಪ್ರಭುವಿಗೆ ಹೋಲಿಸಬಹುದು. ಯಾವ ವಿಚಾರದಲ್ಲಿ? ಅವರು ಏಕಪತ್ನಿ ವ್ರತಸ್ಥ, ನಾನು ಏಕಪತ್ನಿ ವ್ರತಸ್ಥ. ಈ ಒಂದು ವಿಚಾರದಲ್ಲಿ ನಾನು ಶ್ರೀರಾಮನಂತೆ ಅಲ್ಲವೇ? ಹೌದು ಪ್ರಿಯ, ಈ ವಿಚಾರದಲ್ಲಿ ಮಾತ್ರ ಯಥಾ ರಾಜ ತಥಾ ಪ್ರಜಾ ಎಂದ ಹಾಗೆ. ನೀವು ಅಷ್ಟೇ, ಬೇರೆ ಬೇರೆ ಪ್ರಜೆಗಳು ಅಷ್ಟೇ, ಎಲ್ಲರೂ ನಮ್ಮ ಪ್ರಭು ಶ್ರೀರಾಮನ ಸದ್ಗುಣಗಳನ್ನೇ ಅನುಸರಿಸುತ್ತಾರೆ. ನೀನು ಏನು ಕಡಿಮೆ ಇಲ್ಲ ಪ್ರಿಯೆ, ಸೀತಾದೇವಿಯಂತೆ ನೀನು ಕೂಡ ಪತಿವ್ರತೆ ಆಗಿರುವೆ. ಅದು ನಿಜ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಮ್ಮ ಮಹಾರಾಣಿಯವರಿಗಿಂತಲೂ ನಾನು ಮೇಲು. ಯಾವ ವಿಷಯ? ನಾನು ತಾಯಿಯಾಗಿದ್ದೇನೆ. ನಮ್ಮ ಮಹಾರಾಣಿಯವರು ಇನ್ನೂ ತಾಯಿಯಾಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ನಾನು ಕೂಡ ಮಹಾರಾಜರಿಗಿಂತ ಪುಣ್ಯವಂತ, ಏಕೆಂದರೆ ನಾನು ತಂದೆಯಾಗಿದ್ದೇನೆ ಅಲ್ಲವೇ? ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಸೀತೆ, ಏಕೆ ನಿನ್ನ ಮುಖದಲ್ಲಿ ವಿಷಾದ ಕಾಣುತ್ತಿದೆ? ಅದು ನಿನಗೆ ಬೇಸರವಾಗುವಂಥದ್ದು ಏನಾದರೂ ನಡೆಯಿತೆ? ಅಥವಾ ನನ್ನ ಮಾತಿನಿಂದ? ಇಲ್ಲ ಅತ್ತೆಯವರೇ, ನನಗೆ ಬೇಸರವಾಗುವಂತೆ ನೀವು ಯಾವ ಮಾತನ್ನೂ ಆಡಲಿಲ್ಲ. ಆದರೆ ನೀವು ಮಾಡಿದ ಆಶೀರ್ವಾದ ನಿಜವಾಗಲಿಲ್ಲವಲ್ಲ ಎಂದು ಬೇಸರವಾಗುತ್ತಿದೆ. ಅರ್ಥವಾಯಿತು. ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಬರುವಂತಹ ಚಿಂತೆ. ನೀ ಇನ್ನೂ ತಾಯಿಯಾಗಿಲ್ಲವಲ್ಲ ಎಂಬ ಚಿಂತೆ ನಿನ್ನನ್ನು ಕಾಡುತ್ತಿದೆ ಎಂಬುದು ನನಗರ್ಥವಾಯಿತು. ಚಿಂತೆ ಮಾಡುವುದು ಕೇವಲ ನನಗಾಗಿ ಮಾತ್ರ ಅಲ್ಲ ಅತ್ತೆಯವರೇ. ಸೊಸೆಯಾಗಿ ಬಂದ ಮನೆಗೆ ಸಂತಾನವನ್ನು ಕೊಡುವುದು ಹೆಣ್ಣಾದವಳ ಕರ್ತವ್ಯ. ಹೌದು ಸೀತೆ, ಆದರೆ ಕಾಲ ಮೀರಿ ಹೋಗಿದೆ ಎಂದು ಏಕೆ ಆತಂಕ ಪಡುತ್ತಿರುವೆ? ನನ್ನ ಅಂತರಾತ್ಮ ಹೇಳುತ್ತಿದೆ, ಶ್ರೀರಾಮಚಂದ್ರನಂತಹ ಪುತ್ರನಿಗೆ ತಾಯಿಯಾಗುತ್ತೀಯೇ. ಅವನನ್ನು ಕಣ್ತುಂಬ ಕಂಡು ಆನಂದ ಪಡುವ ಭಾಗ್ಯ ನಮ್ಮದಾಗಲಿದೆ ಎಂಬುದೇ ನನ್ನ ಭಾವನೆ. ನಿಜವೇ ಅತ್ತೆಯವರೇ? ಹೌದು ಸೀತೆ, ಅದಕ್ಕೆ ನಿತ್ಯ ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸುತ್ತಿದ್ದೇನೆ. ನನ್ನ ಮಾತು ಸುಳ್ಳಾಗಲು ಸಾಧ್ಯವೇ?
ನಿಮ್ಮ ಹಾರೈಕೆ ಬೇಗ ಸತ್ಯವಾಗಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡು. ನಿನ್ನ ಅಪೇಕ್ಷೆ, ನಮ್ಮ ಅಪೇಕ್ಷೆ ಎಲ್ಲವೂ ನೆರವೇರಲಿ. ನಾನಿನ್ನು ಬರುತ್ತೇನೆ ಎದ್ದೆಯವರೇ. ದೇವರೇ, ನನ್ನ ಸೊಸೆಗೆ ಎಲ್ಲವೂ ದೊರೆತಿದೆ. ಅವಳು ಸುಪುತ್ರವತಿಯಾದರೆ ಎಲ್ಲವೂ ಲಭ್ಯವಾದಂತಾಗುತ್ತದೆ. ಆದಷ್ಟು ಬೇಗ ಅವಳ ಮಡಿಲನ್ನು ತುಂಬಿ ಗೂಢಾಚಾರ್ಯರೇ, ಪ್ರಜೆಗಳು ನನ್ನ ಆಳ್ವಿಕೆಯ ಬಗ್ಗೆ ಏನು ಹೇಳುತ್ತಿದ್ದಾರೆಂಬುದನ್ನು ನೀವು ಹಿಂಜರಿಯದೇ ಹೇಳಿ. ಪ್ರಭು, ಹೇಳುವುದೇನು? ಎಲ್ಲ ಪ್ರಜೆಗಳಿಂದ ನಿಮ್ಮ ಪ್ರಶಂಸೆ ಮಾತ್ರ ಕೇಳಿಬರುತ್ತಿದೆ. ಹೌದು ಪ್ರಭು, ನಿಮ್ಮ ಗುಣಗಾನ ಮಾಡುತ್ತಾ ಎಲ್ಲರೂ ಸಂತೋಷ ಪಡುತ್ತಿದ್ದಾರೆ. ಪ್ರಭು, ಪ್ರಜೆಗಳು ತಮ್ಮ ಸ್ವಂತ ವಿಷಯದ ಬಗ್ಗೆ ಮಾತನಾಡುವಾಗಲೂ ನಿಮ್ಮನ್ನು ನೆನಪು ಮಾಡಿಕೊಂಡು ಗೌರವದಿಂದ ಮಾತಾಡುತ್ತಾರೆ. ಹೌದು ಮಹಾಪ್ರಭು, ಪತಿ ಪತ್ನಿಯರು ಸರಸದಿಂದ ಮಾತನಾಡುವಾಗಲೂ ನಿಮ್ಮ ಪ್ರಶಂಸೆ ಕೇಳಿ ಬರುತ್ತಿದೆ. ಏನು? ದಂಪತಿಗಳ ಮಾತುಗಳ ನಡುವೆ ನನ್ನ ಪ್ರಶಂಸೆಯೇ? ಹೌದು ಮಹಾಪ್ರಭು. ನಾನು ಏಕಪತ್ನಿ ವ್ರತಸ್ಥ. ಈ ಒಂದು ವಿಚಾರದಲ್ಲಿ ನಾನು ಶ್ರೀರಾಮನಂತೆ ಅಲ್ಲವೇ? ಹೌದು ಪ್ರಿಯ, ಈ ವಿಚಾರದಲ್ಲಿ ಮಾತ್ರ ಯಥಾ ರಾಜ ತಥಾ ಪ್ರಜಾ ಎಂದ ಹಾಗೆ. ನೀವು ಅಷ್ಟೇ, ಬೇರೆ ಬೇರೆ ಪ್ರಜೆಗಳು ಅಷ್ಟೇ, ಎಲ್ಲರೂ ನಮ್ಮ ಪ್ರಭು ಶ್ರೀರಾಮನ ಸದ್ಗುಣಗಳನ್ನೇ ಅನುಸರಿಸುತ್ತಾರೆ. ಪ್ರಭು, ಮಗುವನ್ನು ಲಾಲಿಸುವಾಗಲೂ ಒಬ್ಬ ತಾಯಿ ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದನ್ನು ಕೇಳಿದೆ. ಲಾಲಿ 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 ಶ್ರೀರಾಮ ಲಾಲಿ 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 ಶ್ರೀರಾಮ ಲಾಲಿ ಲಾಲಿ. ಏನನ್ನಾದರೂ ಕಂಡು ಭಯಗೊಂಡೆಯಾ? ಅದು ಹೇಗೆ ಸಾಧ್ಯ? ಮಕ್ಕಳನ್ನು ಹೆದರಿಸುವ ರಾಕ್ಷಸರನ್ನೆಲ್ಲ ನಮ್ಮ ಪ್ರಭು ರಾಮಚಂದ್ರ ಆಗಲೇ ನಾಶ ಮಾಡಿಬಿಟ್ಟನಲ್ಲ. ಕಂದ, ನಮ್ಮನ್ನು ಎದುರಿಸುವವರು ಬೇರೆ ಯಾರೂ ಇಲ್ಲ. ನೀನು ಮಲಗು. ನಾನು ಅಂತಹ ಹಲವಾರು ಪ್ರಸಂಗಗಳನ್ನು ನೋಡಿ ಹಲವರ ಅಭಿಪ್ರಾಯಗಳನ್ನು ಕೇಳಿದ್ದೇನೆ ಮಹಾಪ್ರಭು. ಅಂದರೆ ಅಸಮಾಧಾನ, ಅತೃಪ್ತಿಯ ಕುಂದುಕೊರತೆಗಳ ಯಾವ ಮಾತುಗಳು ಬರಲಿಲ್ಲವೇ? ಪ್ರಭು, ಅದು ಅದು ಸಂದೇಹವೇಕೆ? ಅದೇನೆಂದು ಹೇಳಿ. ಅದೆಂತಹ ಅಭಿಪ್ರಾಯವಿದ್ದರೂ ಸರಿ, ಅದನ್ನು ಕೇಳಲು ನಾನು ಸಿದ್ಧನಾಗಿದ್ದೇನೆ. ಹಿಂಜರಿಯದೆ ಹೇಳಿ. ಹೇಳುತ್ತೇನೆ ಪ್ರಭು. ಎಲ್ಲರಿಗೂ ಏನು ಬೇಕು ಎಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತು. ಆದರೆ ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು. ನಮ್ಮ ಮಹಾರಾಣಿಯವರು ಇನ್ನೂ ತಾಯಿ ಆಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ನಾನು ಕೂಡ ಮಹಾರಾಜರಿಗಿಂತ ಪುಣ್ಯವಂತ. ಇದೊಂದೇ ಕೊರತೆಯನ್ನು ಅವರ ಮಾತುಗಳಲ್ಲಿ ಕೇಳಿದ್ದೇನೆ ಪ್ರಭು. ಸರಿ, ನೀವಿನ್ನು ಹೊರಡಿ. ಮಹಾರಾಣಿ ಸೀತಾದೇವಿಗೆ ನಿನ್ನಂತ ಒಂದು ಮಗುವಾಗಲಿಲ್ಲಲ್ಲ. ಓಹೋ, ಅದರಿಂದಲೇ ಇರಬೇಕು. ಮಕ್ಕಳು ಅಳುವಾಗ ಏನು ಮಾಡಬೇಕೆಂದು ನಮ್ಮ ಪ್ರಭು ರಾಮಚಂದ್ರನಿಗೆ ಗೊತ್ತಿಲ್ಲವೆನಿಸುತ್ತದೆ. ಮಲಗಮ್ಮ, ಮಲಗು.
ನಮ್ಮ ಮಹಾರಾಣಿಯವರು ಇನ್ನೂ ತಾಯಿಯಾಗಿಲ್ಲ. ಸದ್ಯದಲ್ಲಿ ಅವರು ತಾಯಿಯಾಗುವ ಸೂಚನೆಗಳೇ ಕಾಣುತ್ತಿಲ್ಲ. ಹೌದು ಪ್ರಿಯೆ, ಈ ಒಂದು ವಿಚಾರದಲ್ಲಿ ನೀನು ಖಂಡಿತವಾಗಿಯೂ ನಮ್ಮ ಮಹಾರಾಣಿಯವರಿಗಿಂತ ಅದೃಷ್ಟವಂತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.